ನಮಸ್ಕಾರ, ಶುಭೋದಯ, ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ಮೊದಲನೇದಾಗಿ ಎಲ್ಲಾ ಪ್ರಿಯ ಮಕ್ಕಳಿಗೂ ಕೂಡ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜವಾಹರ್ಲಾಲ್ ನೆಹರೂರವರ ಜನ್ಮ ದಿನದಂದು ಆಚರಿಸಲ್ಪಡುವಂತಹ ಈ ಒಂದು ದಿನ ನಿಮ್ಮೆಲ್ಲರಿಗೂ ನಿಮ್ಮ ಹಕ್ಕುಗಳು ಸಿಗ್ಲಿ, ನೀವೆಲ್ಲ ಬಹಳ ಸಂರಕ್ಷಿತವಾಗಿ, ಸುಂದರವಾಗಿ, ಸಮೃದ್ಧವಾಗಿ ಬೆಳೀಲಿ ಅಂತ ನಾವು ಕೂಡ ವಿದ್ಯಾಶಕ್ತಿಯ ಮೂಲಕ ಹಾರೈಸ್ತಾ ಇದ್ದೀವಿ ಮಕ್ಕಳೇ. ಸೊ ಈಗ ಕ್ವಿಕ್ ಆಗಿ ಈ ಒಂದು ಹಾರೈಕೆಯ ಜೊತೆಗೆ ನಮ್ಮ ಪಠ್ಯದ ಕಡೆಗೆ ಗಮನ ಹರಿಸೋಣ. ನಾವು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಈ ಒಂದು ಪಠ್ಯವನ್ನ ಕಲಿತಾ ಇದ್ವಿ, ಹೌದಾ? ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ. ಇನ್ನು ಹೋದ್ ಕ್ಲಾಸ್ ಬಹಳ ಚೆನ್ನಾಗಿತ್ತು, ಬಹಳ ಗಮ್ಮತ್ತಿನಿಂದ ಕೂಡಿತ್ತು. ಯಾಕಂತ ಹೇಳಿದ್ರೆ ನಾವೊಂದಿಷ್ಟು ಹಸಿರು ಮನೆಯ ಅನಿಲದ ಕುರಿತಾದಂತಹ ಸಿಮ್ಯುಲೇಷನ್ ನ ಕಲ್ತಿದ್ವಿ ಅಲ್ವಾ? ಹೇಗೆ ಹಸಿರು ಮನೆ ಅನಿಲ ಅನ್ನೋದು ಉತ್ಪತ್ತಿ ಆಗುತ್ತೆ, ಅದರಿಂದ ಉಂಟಾಗುವಂತಹ ಸಮಸ್ಯೆಗಳು ಏನೇನು, ಅವುಗಳ ಕುರಿತಾದಂತಹ ಒಂದು ಚಂದವಾದಂತಹ ಸಿಮ್ಯುಲೇಷನ್ ನಾವು ಕಲ್ತಿದ್ವಿ. ಇವತ್ತಿನ ಕ್ಲಾಸ್, ಇವತ್ತು ಯಾವ ವಾರ? ಗುರುವಾರ. ಗುರುವಾರ ನಾನು ಏನ್ ಹೇಳಿದ್ದೆ? ಸೋಮವಾರ ಕೇಳಿದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳಿಗೆ ಇವತ್ತಿನ ವಾರದಲ್ಲಿ ಉತ್ತರ ಇರುತ್ತೆ ಅಂತ. ಬಹುಶಃ ನೀವೆಲ್ಲರೂ ನಾವು ಕೇಳಿದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ನಿಮ್ಮ ನಿಮ್ಮ ರೆಸ್ಪೆಕ್ಟಿವ್ ನೋಟ್ ಬುಕ್ಸ್ ಗಳಲ್ಲಿ ಬರ್ದ್ಕೊಂಡಿರ್ತೀರಾ. ಬರ್ದ್ಕೊಂಡಂತಹ ಆ ಪ್ರಶ್ನೆಗಳಿಗೆ ಉತ್ತರ ಏನು ಅನ್ನೋದನ್ನ ನೋಡೋಣ. ಸಂಶ್ಲೇಷಿತ ಎಲೆಗಳು ಮತ್ತು ಪ್ಲಾಸ್ಟಿಕ್ಗಳು, ಈ ಒಂದು ಚಾಪ್ಟರ್ಗೆ, ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಗಳನ್ನ ಕೇಳಿದ್ದೆ. ಅದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ನೋಡೋಣ. ರೇಷ್ಮೆ ಹುಳುಗಳಿಂದ ಪಡೆದಂತಹ ರೇಷ್ಮೆಯ ಎಳೆಯನ್ನ ಯಾವ ದೇಶದಲ್ಲಿ ಆವಿಷ್ಕರಿಸಲಾಯಿತು? ಈ ಪ್ರಶ್ನೆಗೆ ಉತ್ತರ ಚೀನಾ. ಚೀನಾ ದೇಶದಲ್ಲಿ ನಾವು ರೇಷ್ಮೆ ಹುಳುಗಳಿಂದ ಪಡೆದಂತಹ ರೇಷ್ಮೆಯ ಎಲೆಯನ್ನ, ಅಂದ್ರೆ ಒಂದು ಫೈಬರ್ ನ ಆವಿಷ್ಕರಿಸಲಾಯಿತು. ಅದು ತುಂಬಾ ಫೇಮಸ್ ಆದಂತಹ ಈ ಒಂದು 80-90ನೇ ದಶಕದಲ್ಲಿ ಚೈನಾ ಸಿಲ್ಕ್ ಅನ್ನುವಂತಹ ಮಟೀರಿಯಲ್ಸ್ ಗಳೇ ನಮ್ಗೆ ಸಿಗ್ತಾ ಹೋದ್ವು, ಫ್ಯಾಬ್ರಿಕ್ಸ್ ಗಳು ಸಿಗ್ತಾ ಹೋದ್ವು. ಎರಡನೇ ಪ್ರಶ್ನೆ, ಮರದ ತಿರುಳನ್ನ ರಾಸಾಯನಿಕ ಸಂಸ್ಕರಣೆಗೆ ಒಳಪಡಿಸಿ ಕೃತಕ ರೇಷ್ಮೆ ಅಂತಹ ಎಳೆಯನ್ನ ಏನೆಂದು ಕರೆಯುತ್ತಾರೆ? ಅದಕ್ಕೆ ಉತ್ತರ ರೇಯಾನ್. ರೇಯಾನ್ ಅಂದ್ರೆ ಈ ಮರದ ತಿರುಳನ್ನ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಗಳಿಗೆ ಒಳಪಡಿಸಿ ಪಡೆದಂತಹ ಕೃತಕ ರೇಷ್ಮೆ, ಆರ್ಟಿಫಿಷಿಯಲ್ ಸಿಲ್ಕ್ ಅಂತ ಕರಿತೀವಿ. ಅದಕ್ಕೆ ರೇಯಾನ್ ಅಂತ ನಾವು ಕರಿತೀವಿ. ಮೂರನೇ ಪ್ರಶ್ನೆ, ಸೆಲ್ಯುಲಾಸ್ ಎಂಬ ಪಾಲಿಮರ್ನ ಸಾಮಾನ್ಯ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಸೆಲ್ಯುಲಾಸ್ ಅನ್ನುವಂತಹ ಪಾಲಿಮರ್ನ ಸಾಮಾನ್ಯ ಭಾಷೆಯಲ್ಲಿ ಏನೆಂದು ಕರೆಯುತ್ತಾರೆ? ಅದಕ್ಕೆ ಉತ್ತರ ಹತ್ತಿ, ಕಾಟನ್. ಆಯ್ತಾ? ನಾಲ್ಕನೇ ಪ್ರಶ್ನೆ, ಮೊಟ್ಟ ಮೊದಲ ಸಂಪೂರ್ಣ ಸಂಶ್ಲೇಷಿತ ಎಲೆ ಯಾವುದು? ದ ಫಸ್ಟ್ ಸಿಂಥೆಟಿಕ್ ಯಾವ್ದಿದೆ ಅಂತ ಹೇಳಿದ್ರೆ ನೈಲಾನ್. ಆಯ್ತಾ? ನೈಲಾನ್ ಅನ್ನೋದು ಸಂಪೂರ್ಣವಾದಂತಹ ಸಂಶ್ಲೇಷಿತ ಎಲೆ. ಪಾಲಿಯೆಸ್ಟರ್ನ ಚಿರಪರಿಚಿತ ರೂಪದಲ್ಲಿ ಇರುವಂತಹ ಈ ಒಂದು ವಸ್ತುವು ಬಾಟಲಿ, ಪಾತ್ರೆಗಳು, ಫಿಲ್ಮ್ಗಳು, ವೈರ್ಗಳು ಮತ್ತು ಇನ್ನು ಅನೇಕ ಉಪಯುಕ್ತ ಉತ್ಪನ್ನಗಳ ತಯಾರಿಕೆಯಲ್ಲಿ ಉಪಯೋಗಿಸಲ್ಪಡುತ್ತದೆ. ಈ ಕೆಳಗೆ ನೀಡಿರುವ ಆಯ್ಕೆಗಳಲ್ಲಿ ಈ ವಸ್ತುವನ್ನ ಗುರುತಿಸಬಲ್ಲಿರ? ಅಂದ್ರೆ ಎಲ್ಲಾನು ಒಂದೇ ತರ ಕೊಟ್ಟಿದೆ. ಪೆಟ್ ಅನ್ನುವಂತಹ ಅರ್ಥ ಬರೋ ತರದಲ್ಲಿ ಪಾಲಿ ಎಥಿಕಲ್ ಟೆರಾಕೋಟಾ, ಪಾಲಿ ಇಥಾಲಿನ್ ಟೆಕ್ನಾಲಜಿ, ಪಾಲಿ ಎಸ್ಟರ್ ಟೆಕ್ಸ್ಟೈಲ್, ಅದ್ರಲ್ಲಿ ಕೊನೆದು ಪೋಲಿ ಅಂತ ಇದೆ. ಪೋಲಿ ಅಲ್ಲ, ಪಾಲಿ. ಪಾಲಿ ಇಥೈಲಿನ್ ಟೆರಾಫಾಲ್ಕೇಟ್, ಇಲ್ಲೂ ತಾವತ್ತು ಬರ್ಬೇಕು. ಪಾಲಿ ಇಥೈಲಿನ್ ಟೆರಾಫಾಲ್ಕೇಟ್ ಸರಿಯಾದಂತಹ ಉತ್ತರ. ಸೊ ಇವು ನಿಮ್ಮ 5 ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರಗಳು. ಸೊ ಈ ಒಂದು ಪಠ್ಯದಿಂದ ನಿಮ್ಗೆ ಕೇಳಲ್ಪಟ್ಟಿತ್ತು, ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಯಾರಿಗಾದ್ರೂ ಈ ಉತ್ತರಗಳ ಬಗ್ಗೆ ಸಂಶಯಗಳಿದ್ರೆ ನೀವು ಕೇಳಿ ತಿಳ್ಕೊಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲೂ ಕೂಡ ಈ ಒಂದು ಉತ್ತರವನ್ನ ನೀವು ಕಂಡುಕೊಳ್ಬಹುದು. ತಿಳಿತಾ ಮಕ್ಕಳೇ? ಓಕೆ, ಈಗ ಬ್ಯಾಕ್ ಟು ದ ಚಾಪ್ಟರ್, ಸಸ್ಯ ಮತ್ತು
ಪ್ರಾಣಿಗಳ ಸಂರಕ್ಷಣೆ. ಸೊ ಈ ಒಂದು ಪಠ್ಯದ ಬಗ್ಗೆ ನಾನು ಪಾಠ ಮಾಡ್ಬೇಕಾದ್ರೆ ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ಒಂದಿಷ್ಟು ವಿಷಯಗಳನ್ನ ನಾನು ಹೇಳಿದ್ದೆ. ಅದನ್ನ ಪುನರ್ಮನನ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಅರಣ್ಯ ನಾಶದ ಪರಿಣಾಮವಾಗಿ ಡ್ಯೂ ಟು ಡಿಫಾರೆಸ್ಟೇಷನ್ ನಾವು ಬರಗಾಲವನ್ನ ನೋಡ್ಬೇಕಾಗತ್ತೆ. ಅದಾದ ನಂತರ ಮರುಭೂಮೀಕರಣ, ಡೆಸರ್ಟ್, ಮರುಭೂಮಿಯನ್ನ ನೋಡ್ಬೇಕಾಗತ್ತೆ. ಜೊತೆಗೆ ಅರಣ್ಯ ನಾಶದಿಂದ ಈ ಅಂತರ್ಜಲ ಕುಸಿತ ಕೂಡ ನಾವು ಕಾಣ್ಬೇಕಾಗತ್ತೆ. ಅಂತರ್ಜಲ ಏನಿರುತ್ತೆ ಕುಸಿತ, ಇವುಗಳನ್ನ ಕಾಣ್ಬೇಕಾಗುತ್ತೆ. ಇವುಗಳ ಜೊತೆಗೆ ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಅನಿಲಗಳ ಒಂದು ಕಾರುಬಾರುಗಳು ಹೆಚ್ಚಾಗುತ್ತೆ. ಅವುಗಳ ಒಂದು ಪದರ ಅನ್ನೋದು ಸೃಷ್ಟಿ ಆಗುತ್ತೆ. ಅದು ನಾವು ಸಾಮಾನ್ಯವಾದಂತಹ ಜೀವನ ನಡೆಸಲಿಕ್ಕೆ ಬಹಳ ಕಷ್ಟಕರಿ ಆಗುತ್ತೆ. ಆದ್ರಿಂದಾನೇ ವಿಪರೀತವಾದಂತಹ ಶೆಕೆ, ಬಿಸಿ ಗಾಳಿ, ಆಮ್ಲ ಮಳೆ, ಆಸಿಡ್ ರೈನ್ ಇಂತಹ ಸಮಸ್ಯೆಗಳನ್ನ ನಾವು ನೋಡ್ಬೇಕಾಗುತ್ತೆ ಡ್ಯೂ ಟು ಡಿಫಾರೆಸ್ಟೇಷನ್. ಡಿಫಾರೆಸ್ಟೇಷನ್ ಅಂದ್ರೆ ಅರಣ್ಯ ನಾಶದ ಪರಿಣಾಮವಾಗಿ. ಈಗ ಇಷ್ಟೊತ್ತು ನಾವು ಅರಣ್ಯ ನಾಶ ಅಂದ್ರೆ ಏನು, ಅದರ ಪರಿಣಾಮಗಳು ಏನೇನು ಅಂತ ತಿಳ್ಕೊಂಡಿದ್ವಿ. ಈಗ ಅರಣ್ಯ ಮತ್ತು ವನ್ಯಜೀವಿಗಳ ವೈಲ್ಡ್ ಲೈಫ್ ನ ಹೇಗೆ ನಾವು ಸಂರಕ್ಷಣೆ ಮಾಡಬಹುದು, ಹೇಗೆ ಅವುಗಳನ್ನ ಕಾಪಾಡ್ಕೊಬಹುದು ಅಂತ ತಿಳ್ಕೊಂತ ಸಾಗೋಣ. ಅರಣ್ಯ ನಾಶದ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಂಡ ಪಹೇಲಿ ಮತ್ತು ಬುಸೋ ಚಿಂತಿತರಾದರು. ಅವರು ಪ್ರೊಫೆಸರ್ ಅಹಮದ್ರ ಹತ್ತಿರ ಹೋಗಿ ಅರಣ್ಯಗಳನ್ನ ಮತ್ತು ವನ್ಯಜೀವಿಗಳನ್ನ ಹೇಗೆ ರಕ್ಷಿಸಬಹುದು ಎಂದು ಕೇಳಿದ್ರು. ಪಹೇಲಿ ಬುಸೋ ಮತ್ತು ಅವರ ಸಹಪಾಠಿಗಳಿಗೆ ಒಂದು ಮೀಸಲು ಜೀವಿಗೋಳಕ್ಕೆ ಭೇಟಿ ಕೊಡುವ ವ್ಯವಸ್ಥೆಯನ್ನ ಪ್ರೊಫೆಸರ್ ಅಹಮದ್ ಮಾಡಿದರು. ಮೀಸಲು ಜೀವಿಗಳ ಈಗ ನಮ್ಮೆಲ್ಲರ ಮನೆಯಲ್ಲೂ ಒಂದು ಉಗ್ರಾಣ ಅನ್ನೋದು ಇರುತ್ತೆ, ಒಂದು ಸ್ಟೋರ್ ರೂಮ್ ತರ ಇರುತ್ತೆ. ಸ್ಪೆಸಿಫಿಕ್ ಆಗಿ ಉಗ್ರಾಣ ಇಲ್ಲದೆ ಹೋದ್ರು ಕೂಡ ಮನೆಯ ಒಂದು ಭಾಗವನ್ನ ನಾವು ಏನ್ ಮಾಡಿರ್ತೀವಿ, ಈ ದವಸಗಳು, ಧಾನ್ಯಗಳು ಅಥವಾ ದಿಢೀರಂತ ಬರುವಂತಹ ಅತಿಥಿಗಳಿಗೋಸ್ಕರ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಏನೂ ಇಲ್ಲದೆ ಹೋದ್ರು ಕೂಡ ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಥವಾ ಒಂದು ಚಿಪ್ಸ್ ಪ್ಯಾಕೆಟ್ ಆದ್ರೂ ಎತ್ತಿಕ್ಕಿರ್ತೀವಲ್ವಾ. ಬೇಸಿಗೆಗಾಲ ಬಂತು ಅಂತ ಹೇಳಿದ್ರೆ ಈ ಜ್ಯೂಸ್ ಸ್ಕ್ವಾಶ್ ಗಳನ್ನ ತಂದಿರ್ತೀವಿ, ಅಥವಾ ಈ ನಿಂಬೆ ಹಣ್ಣನ್ನ ತಂದಿರ್ತೀವಿ. ನಿಂಬೆ ರಸವನ್ನ ನಾವು ಮಾಡಿ ಫ್ರಿಜ್ ಅಲ್ಲಿ ಎತ್ತಿಕ್ಕಿರ್ತೀವಿ. ಸೊ ಏನಕ್ಕೆ ಈ ರೀತಿ ಮೀಸಲಿಟ್ಟಿರ್ತೀವಿ, ದಿಢೀರಂತ ಬರುವಂತಹ ಅತಿಥಿಗಳಿಗೆ ಅಥವಾ ಆ ಒಂದು ಕಾಲಘಟ್ಟದಲ್ಲಿ ನಮ್ಗೆ ಅವಶ್ಯಕವಾಗಿ ಇರ್ಬೇಕು ಅನ್ನೋ ಕಾರಣಕ್ಕೆ ಮಾಡಿರ್ತೀವಿ. ಒಂದು ಯೋಚನೆ ಮಾಡಿ, ಒಂದು ಚಿಕ್ಕ ಮನೆಯಲ್ಲಿ ಯಾವಾಗ್ಲೂ ಬರುವಂತಹ ಅವಶ್ಯಕತೆಗಾಗಿ ನಾವು ಒಂದಿಷ್ಟು ಭಾಗವನ್ನ ಮೀಸಲಾಗಿ ಇಟ್ಟಿರ್ತೀವಿ ಅಂತ ಹೇಳಿದ್ರೆ, ಈ ಭೂಮಂಡಲದಲ್ಲಿ ಎಕ್ಸ್ಟೆಂಟ್ ಆಗ್ತಾ ಇರೋ ಅಂತ ಹೇಳಿದ್ರೆ ತಮ್ಮ ಅಸ್ತಿತ್ವವನ್ನ ಕಳೆದುಕೊಳ್ತಾ ಇರುವಂತಹ ಜೀವಿಗಳಿಗೋಸ್ಕರ ಮೀಸಲಾಗಿರುವಂತಹ ಜೀವಿಗೋಳಗಳು ಇರುತ್ತೆ. ಈಗ ಅಂತಹ ಜೀವಿಗಳಲ್ಲಿ ನೋಡಿ, ಬರೀ ಹುಲಿ ಧಾಮ ಅಥವಾ ಪಕ್ಷಿ ಧಾಮ ಅಂತ ಕೇಳಿರ್ತೀರ, ಬರೀ ಅಂತಹದೇ ರೀತಿಯಾದಂತಹ ಪ್ರಾಣಿಗಳು ಅಥವಾ ಪಕ್ಷಿಗಳನ್ನ ಅಲ್ಲಿ ಸಾಕಿರ್ತಾರೆ. ಸೊ ಅವುಗಳನ್ನ ಸಂರಕ್ಷಣೆ ಆ ಮೂಲಕ ಮಾಡಿರ್ತಾರೆ. ಈಗ ಈ ಮಲೆನಾಡು, ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡ, ಸೌತ್ ಕೆನರಾ ಇಂತಹ ಕಡೆಗೆಲ್ಲ ಹೋದಾಗ ಕೆಲವೊಂದು ಕಾಡುಗಳನ್ನ ದೇವಬನ ಅಂತ ಬಿಟ್ಬಿಟ್ಟಿರ್ತೀವಿ. ಕೇಳಿದಿರ ದೇವಬನ ಅಂತ ಹೇಳಿದ್ರೆ ಏನು ಅಂತ? ಅಂದ್ರೆ ದೇವರಿಗೆ ಮೀಸಲಾದಂತಹ ಕಾಡು. ದೇವಬನ ಅಂತ ಹೇಳಿದ್ರೆ ದೇವರಿಗೆ ಮೀಸಲಾದಂತಹ ಕಾಡು. ಆ ಕಾಡಿನಲ್ಲಿ ಒಂದು ಎಲೆಯನ್ನ ಸಹ ನಾವು ಕೀಳೋ ಹಾಗಿಲ್ಲ, ಒಂದು ಪ್ರಾಣಿಯ ಬೇಟೆ ಅಥವಾ ಶಿಕಾರಿಯನ್ನು ಸಹ ನಾವು ಮಾಡೋ ಹಾಗಿಲ್ಲ, ಅಥವಾ ಯಾವುದೇ ಒಂದು ಚಟುವಟಿಕೆಯನ್ನ ಮಾಡೋಕ್ಕಾಗೋದಿಲ್ಲ. ವರ್ಷಕ್ಕೊಂದ್ಸಲ ಅಲ್ಲಿರುವಂತಹ ದೈವಗಳ ಪೂಜೆ ಮಾಡ್ಲಿಕ್ಕೆ ಹೋಗ್ತೀವಿ. ನೀವ್ ನೋಡ್ಬಹುದು ಅದು ಎಷ್ಟು ಸಮೃದ್ಧವಾಗಿ ತುಂಬಿರುತ್ತೆ ಅಂತಹ ಕಾಡುಗಳು ಅಂತ. ಕಾರಣ ಇಷ್ಟೇ ಮಕ್ಕಳೇ. ಸೊ ನಮ್ಮ ಒಂದು ಮಾನವನ ಒಂದು ಅಲ್ಲಿ ಅನುಪಸ್ಥಿತಿ ಇದ್ದಾಗ ಅಂತಹ ಕಾಡುಗಳು ತುಂಬಾ ಸಮೃದ್ಧವಾಗಿ ಸಂರಕ್ಷಣೆಯಿಂದ ಕೂಡಿರುತ್ತೆ ಅಲ್ವಾ. ಸೊ ಇದನ್ನೆಲ್ಲ ನಾವು ಮಾಡೋ ಉದ್ದೇಶಗಳು ಇಷ್ಟೇ. ಅಲ್ಲಿರುವಂತಹ ಜೀವಿಗಳನ್ನ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ. ನಮಗ್ ಹೇಗೆ ಭೂಮಿ ಮೇಲೆ ಬದುಕುವಂತ ಹಕ್ಕಿದೆ, ಅವುಗಳಿಗೂ ಸಹ ಅದೇ ರೀತಿ ಹಕ್ಕಿರುತ್ತೆ ಅಲ್ವಾ. ಅವುಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನುವಂತಹ ಕಾರಣಕ್ಕೆ ಇಂತಹ ದೈವ ಬನಗಳು ಅಥವಾ ದೇವ ಬನಗಳು ಅಥವಾ ಮೀಸಲು ಜೀವಿಗಳ ಇಂತಹಗಳನ್ನ ನಾವು ಇಟ್ಟಿರ್ತೀವಿ.
ಈಗ ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಜೀವವನ್ನ ಬೆಂಬಲಿಸುವ ಭೂಭಾಗಕ್ಕೆ ಜೀವಿಗೊಳ ಅಂತ ಕರಿತೀವಿ. ಏನಂತೀವಿ? ಭೂಮಿಯ ಮೇಲೆ ಜೀವಿಗಳು ಇರುವ ಅಥವಾ ಅವುಗಳ ಜೀವವನ್ನ ಬೆಂಬಲಿಸುವ ಭೂಭಾಗಕ್ಕೆ ಸ್ಪೆಸಿಫಿಕ್ ಆಗಿರುವಂತಹ ಜಾಗಗಳಿಗೆ ಜೀವಿಗೋಳ ಅಂತ ಕರಿತೀವಿ. ಜೀವಿಗೋಳ ಅಂದರೆ ಏನು ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಗೆ ಬರಬಹುದು ಅಲ್ವಾ? ಭೂಮಿಯ ಮೇಲಿರುವ ವಿವಿಧ ಜೀವಿಗಳು ಅವುಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನ ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಅರ್ಥ ಆಯ್ತಾ? ಈಗ ವಾಪಸ್ಸು ಈ ಒಂದು ಸಹಪಾಠಿಗಳೆಲ್ಲ ಒಂದು ಮೀಸಲು ಜೀವಿಗೋಳಕ್ಕೆ ಒಂದು ಟ್ರಿಪ್ ಅಥವಾ ಒಂದು ಪ್ರವಾಸದ ರೀತಿಯಲ್ಲಿ ಭೇಟಿ ನೀಡ್ತಾರೆ. ಅವರು ಪಚ್ಮಡಿ ಬ್ರಾಕೆಟ್ ಅಲ್ಲಿ ಪಚ್ಮರ್ಹಿ ಅಂತ ಕೊಟ್ಟವ್ರೆ ಮೀಸಲು ಜೀವಿಗಳನ್ನ ಆಯ್ಕೆ ಮಾಡಿದರು. ಈ ಪ್ರದೇಶದಲ್ಲಿ ಕಂಡು ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳು ಹಿಮಾಲಯದ ಎತ್ತರ ಪ್ರದೇಶದಲ್ಲಿ ಮತ್ತು ಪಶ್ಚಿಮ ಘಟ್ಟ ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಗಳಲ್ಲಿ ಕಂಡುಬರುವ ಸಸ್ಯ ಮತ್ತು ಪ್ರಾಣಿಗಳನ್ನ ಹೋಲುತ್ತವೆ ಎಂದು ಅವರು ತಿಳಿದರು. ಈಗ ಹಿಮಾಲಯ ಅಂತಹ ಪ್ರದೇಶದಲ್ಲಿ ಎಂತಹ ಪ್ರಾಣಿಗಳನ್ನ ನೀವು ಕಾಣಬಹುದು? ನಿಮ್ಮೆಲ್ಲಾರ ಕಣ್ಮುಂದೆ ಬರುವಂತಹ ಚಿತ್ರ ಪೋಲಾರ್ ಬೇರ್ ಅಲ್ವಾ? ಪೋಲಾರ್ ಬೇರ್ ಅಂದ್ರೆ ಏನು? ಐಸ್ ಕ್ರೀಮ್ ಪಾರ್ಲರ? ಇಲ್ಲ, ಪೋಲಾರ್ ಬೇರ್ ಅನ್ನೋದು ಒಂದು ಪ್ರಾಣಿಯ ಹೆಸರು ಅಲ್ವಾ? ಈಗ ಈ ಪ್ರದೇಶದಲ್ಲಿರುವ ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ ಏನ್ ಹೇಳಿ? ಆ ಬಾಕ್ಸ್ ಅಲ್ಲಿ ಇತ್ತಲ್ಲ, ಜೀವಿಗಳ ನಡುವಿನ ಸಂಬಂಧ ಮತ್ತು ಪರಿಸರದೊಂದಿಗಿನ ಅವುಗಳ ಸಂಬಂಧವನ್ನ ಜೈವಿಕ ವೈವಿಧ್ಯತೆ ಅಥವಾ ಜೀವ ವೈವಿಧ್ಯತೆ ಅಂತ ಕರೀತಾರೆ. ಈ ಪ್ರದೇಶದಲ್ಲಿರುವ ಜೀವ ವೈವಿಧ್ಯತೆ ಅನನ್ಯವಾದುದೆಂದು ಪ್ರೊಫೆಸರ್ ಅಹಮದ್ ಅವರು ನಂಬಿದ್ದಾರೆ. ಈಗ ಹಿಮಾಲಯ ಅಥವಾ ಈ ಒಂದು ಪಶ್ಚಿಮ ಘಟ್ಟದಲ್ಲಿ ಇರುವಂತಹ ಪ್ರಾಣಿಗಳು ಅಂತ ಹೇಳಿದ್ರೆ ಅವಕ್ಕೆ ತನ್ನದೇ ಆದಂತಹ ಸೂಕ್ತವಾದಂತಹ ಪರಿಸರ ಇರುತ್ತೆ. ಸೊ ಈ ಮೀಸಲು ಜೀವಿಗೋಳದಲ್ಲಿ ಅಂತಹ ಪರಿಸರದ ಒಂದು ರೀತಿಯಾದಂತಹ ಮರುಕರಣೆಯನ್ನ ಮಾಡ್ತಾರೆ. ಅರ್ಥ ಆಯ್ತಾ? ದೇ ವುಡ್ ಕ್ರಿಯೇಟ್ ದ ಎನ್ವೈರ್ಮೆಂಟ್. ಅರ್ಥ ಆಯ್ತಾ? ಮೀಸಲು ಜೀವಿಗೋಳದಲ್ಲಿ ಅಂತಹ ಪರಿಸರದ ಒಂದು ಮರುಕರಣೆಯನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಇಂತಹ ಪ್ರಾಣಿಗಳನ್ನ ಕೂಡ ಬೆಳೆಸಿ ಅವುಗಳ ಜೀವ ವೈವಿಧ್ಯತೆಗೆ ಕಾರಣ ಆಗ್ತಾ ಬರ್ತಾರೆ. ಈ ಮೀಸಲು ಜೀವಿಗೋಳದಲ್ಲಿ ಮಕ್ಕಳಿಗೆ ಮಾರ್ಗದರ್ಶನ ಮಾಡುವಂತೆ ಮಾಧವ್ಜಿ ಎಂಬ ಅರಣ್ಯ ನೌಕರರನ್ನು ಅವರು ವಿನಂತಿಸುತ್ತಾರೆ. ಅಂತಹ ಜೈವಿಕ ಪ್ರಾಮುಖ್ಯತೆಯ ಪ್ರದೇಶಗಳನ್ನ ಸಂರಕ್ಷಿಸುವುದರಿಂದ ಅವುಗಳು ನಮ್ಮ ರಾಷ್ಟ್ರೀಯ ಪರಂಪರೆಯ ಭಾಗವಾಗುತ್ತದೆ ಎಂದು ಅವರು ವಿವರಿಸುತ್ತಾರೆ. ನಮ್ಮ ವೈಯಕ್ತಿಕ ಪ್ರಯತ್ನಗಳು ಮತ್ತು ಸಮಾಜದ ಪ್ರಯತ್ನವಲ್ಲದೆ ಸರ್ಕಾರಿ ಸಂಸ್ಥೆಗಳು ಅರಣ್ಯಗಳ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುತ್ತೇವೆ ಎಂದು ಮಾಧವ್ಜಿ ಮಕ್ಕಳಿಗೆ ವಿವರಿಸ್ತಾರೆ. ಏನೇನ್ ಮಾಡ್ತಾರೆ? ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ. ಇದು ಬರೀ ಸರ್ಕಾರಿ ಸಂಸ್ಥೆಗಳು ಮಾತ್ರ ಅಲ್ಲ, ಸಮಾಜ ಪ್ರಯತ್ನಗಳು ಅಲ್ಲ, ವೈಯಕ್ತಿಕ ಪ್ರಯತ್ನಗಳು ಅಲ್ಲ, ಅದಕ್ಕೆ ಮೀರಿ ಪ್ರತಿಯೊಬ್ಬ ಕೂಡ ಇಲ್ಲಿ ಒಂದು ಪ್ರಯತ್ನವನ್ನ ಮಾಡ್ಬೇಕು ಇಂಥ ವನ್ಯಜೀವಿಗಳ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ. ಸರ್ಕಾರವು ಅರಣ್ಯಗಳನ್ನ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸಲು ನಿಯಮಗಳು ಅಂದ್ರೆ ರೂಲ್ಸ್, ವಿಧಾನಗಳು ಮತ್ತು ನೀತಿಗಳನ್ನ ರೂಪಿಸಿದೆ. ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಿಗೋಳಗಳು ಇತ್ಯಾದಿ ಆಯ್ದ ಪ್ರದೇಶಗಳಲ್ಲಿ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ಸಂರಕ್ಷಿಸಿರುವುದಕ್ಕಾಗಿ ಸುರಕ್ಷಿತ ಪ್ರದೇಶಗಳಾಗಿವೆ. ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು. ಈ ಸಸ್ಯಗಳನ್ನ ಮತ್ತೆ ಪ್ರಾಣಿಗಳನ್ನ ಸಂರಕ್ಷಿಸಕ್ಕೆ ಸುರಕ್ಷಿತವಾದಂತಹ ಪ್ರದೇಶಗಳು ಯಾವ್ದ್ಯಾವ್ದು ಅಂತ. ಅದಕ್ಕೆ ಏನಂತ ಉತ್ತರ ಕೊಡ್ತೀರಾ? ಈಗ ತಾನೇ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿ ನಾನು ಓದಿ ಹೇಳ್ತಾ ಇದ್ದೀನಿ. ಏನಂತ ಉತ್ತರ ಕೊಡ್ತೀರಾ? ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಿಗೋಳಗಳು,
ವನ್ಯಜೀವಿ ಧಾಮಗಳು ಇತ್ಯಾದಿ ಎಕ್ಸೆಟ್ರಾ ಇವುಗಳು ಈ ಒಂದು ಪ್ರಾಣಿ ಹಾಗೂ ಸಸ್ಯ ಇವುಗಳ ಒಂದು ರಕ್ಷಣೆಗೆ ಸಂರಕ್ಷಣೆಗೆ ಇರುವಂತಹ ಸುರಕ್ಷಿತ ಅಥವಾ ಸಂರಕ್ಷಿತ ಪ್ರದೇಶಗಳು ಯಾವ್ದ್ಯಾವ್ದು? ರಾಷ್ಟ್ರೀಯ ಉದ್ಯಾನಗಳು, ಮೀಸಲು ಜೀವಿಗೋಳಗಳು, ವನ್ಯಜೀವಿ ಧಾಮಗಳು. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಈಗ ನೆಕ್ಸ್ಟ್, ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತು ಅವುಗಳ ಆವಾಸಗಳನ್ನ ಅಂದ್ರೆ ಉಳ್ಕೊಂಡಂತಹ ಜಾಗ, ಮನೆ, ಆವಾಸಗಳನ್ನ ರಕ್ಷಿಸಲು ವನ್ಯಜೀವಿ ಧಾಮ, ರಾಷ್ಟ್ರೀಯ ಉದ್ಯಾನಗಳು ಮತ್ತು ಮೀಸಲು ಜೀವಿಗೋಳಗಳೆಂಬ ಸಂರಕ್ಷಿತ ಪ್ರದೇಶಗಳನ್ನ ಗುರುತಿಸಲಾಗಿದೆ. ಸೊ ಅದನ್ನೇ ನಾನು ಇಲ್ಲಿ ಬರ್ತಿರೋದು. ಏಕ ಪ್ರಭೇದದ ನೆಡುತೋಪು ನಿರ್ಮಿಸುವುದು, ವ್ಯವಸಾಯ ಮಾಡುವುದು, ಜಾನುವಾರುಗಳನ್ನ ಮೇಯಿಸುವುದು, ಮರಗಳನ್ನ ಕತ್ತರಿಸುವುದು, ಪ್ರಾಣಿಗಳನ್ನ ಬೇಟೆಯಾಡುವುದು ಮತ್ತು ಅತಿಕ್ರಮಣ ಪ್ರವೇಶವನ್ನ ಈ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಗಿದೆ. ಸೊ ಸಾಮಾನ್ಯವಾಗಿ ನೀವು ಇಂತಹ ಕಾಡುಗಳಿಗೆ ಹೋದಾಗ ಈ ರೀತಿಯಾದಂತಹ ಒಂದು ಬೋರ್ಡ್ ಅನ್ನ ಕಾಣ್ತೀರಾ. ಏನಿದು? ಟ್ರೆಸ್ ಪಾಸಿಂಗ್ ರೆಸ್ಟ್ರಿಕ್ಟೆಡ್. ನೋಡಿರ್ತೀರಂತ ಬೋರ್ಡ್ ನ. ಏನ್ ಹಿಂಗಂದ್ರೆ ಟ್ರೆಸ್ ಪಾಸಿಂಗ್ ರೆಸ್ಟ್ರಿಕ್ಟೆಡ್ ಅಂದ್ರೆ ಅತಿಕ್ರಮಣ ಪ್ರದೇಶವನ್ನ ನಿರ್ಬಂಧಿಸಲಾಗಿದೆ. ಅತಿಕ್ರಮಣ ಅಂದ್ರೆ ಪರ್ಮಿಷನ್ ಇಲ್ದನೆ ಬರುವಂತಹ ಪ್ರದೇಶಗಳಿಂದ ಅದನ್ನ ನಿರ್ಬಂಧಿಸಲಾಗಿದೆ. ಅರ್ಥ ಆಯ್ತಾ? ಸೊ ಏನೇನು ಇದ್ರಲ್ಲಿ ಮಾಡೋದು ತಪ್ಪು? ಏಕ ಪ್ರಭೇದದ ಒಂದೇ ರೀತಿಯಾದಂತಹ ನೆಡತೋಪು ನಿರ್ಮಿಸುವುದು, ಪ್ಲಾಂಟೇಶನ್ ಮಾಡೋದು, ವ್ಯವಸಾಯ ಮಾಡೋದು, ಅಗ್ರಿಕಲ್ಚರ್ ಮಾಡೋದು, ಜಾನುವಾರುಗಳನ್ನ ಅಲ್ಲಿ ಮೇಯಿಸೋದು, ಮರಗಳನ್ನ ಕತ್ತರಿಸೋದು, ಪ್ರಾಣಿಗಳನ್ನ ಬೇಟೆ ಆಡೋದು ಅಥವಾ ಶಿಕಾರಿ ಆಡೋದು ಮತ್ತು ಅತಿಕ್ರಮಣ ಪ್ರವೇಶವನ್ನ ಮಾಡೋದು, ಇವುಗಳನ್ನ ಈ ಜಾಗದಲ್ಲಿ ರೆಸ್ಟ್ರಿಕ್ಟ್ ಮಾಡಲಾಗುತ್ತೆ, ನಿರ್ಬಂಧಿಸಲಾಗುತ್ತೆ. ಇದು ಕೂಡ ನಿಮ್ಗೆ ಪ್ರಶ್ನೆಯಾಗಿ ಬರಬಹುದು. ಇನ್ನು ನಿಮ್ಗೆ ಒಂದು ಡೌಟ್ ಇರಬಹುದು, ಏನ್ ಮೇಡಮ್ ಈ ರಾಷ್ಟ್ರೀಯ ಉದ್ಯಾನಕ್ಕೂ ಮೀಸಲು ಜೀವಿಗೋಳಕ್ಕೂ ವನ್ಯಜೀವಿ ಧಾಮಕ್ಕೂ ಇರೋ ವ್ಯತ್ಯಾಸಗಳು ಏನೇನು ಅಂತ. ಮೊದಲದಾಗಿ, ರಾಷ್ಟ್ರೀಯ ಉದ್ಯಾನ, ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನ ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರುವ ಪ್ರದೇಶ. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಅವಕ್ಕೆ ಫ್ರೀಡಮ್ ಅನ್ನೋದಿರುತ್ತೆ. ಈಗ ಸಾಮಾನ್ಯ ಈ ಒಂದು ಝೂಗಳಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದು 4 ಗೋಡೆಗಳ ಮಧ್ಯೆನೆ ಅವ್ರು ಇರ್ಬೇಕು ಅಥವಾ ಕಂಬಿಗಳನ್ನ ಹಾಕಿರ್ತಾರೆ. ರಾಷ್ಟ್ರೀಯ ಉದ್ಯಾನಗಳು ಅಥವಾ ಪಾರ್ಕ್ಗಳು ಆ ರೀತಿ ಇರೋದಿಲ್ಲ. ಅಲ್ಲಿ ಏನಾಗುತ್ತೆ, ಅವುಗಳ ಆವಾಸ ಮತ್ತು ಪ್ರಕೃತಿ ಜೊತೆಗೆ ಅವು ಸ್ವತಂತ್ರವಾಗಿ ಬಳಸ್ಕೊಂಡು ಬದುಕಕ್ಕೆ ಮೀಸಲಿರುವಂತಹ ಜಾಗ ರಾಷ್ಟ್ರೀಯ ಉದ್ಯಾನ. ಮೀಸಲು ಜೀವಿಗಳ ನಾ ಆಗ್ಲೇ ಹೇಳ್ದಂಗೆ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಬುಡಕಟ್ಟು ಜನಾಂಗಗಳು, ಕೆಲವೊಂದು ಟ್ರೈಬ್ಸ್ ಗಳು ಇರ್ತಾರೆ ಅಲ್ವಾ? ಯಾವ್ದಾದ್ರು ಬುಡಕಟ್ಟು ಜನಾಂಗವನ್ನ ಹೆಸರಿಸಬಲ್ಲಿರಾ? ಸುದ್ದಿ ಜನಾಂಗ. ಆತರ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನ ಸಂರಕ್ಷಿಸಿರೋದಕ್ಕಾಗಿಯೇ ಗುರುತಿಸಲಾದಂತಹ ಬೃಹತ್ ಸಂರಕ್ಷಿತ ಪ್ರದೇಶ. ತಿಳಿತಾ? ಸೊ ಈ ಒಂದು ಪ್ರದೇಶದಲ್ಲಿ ಅದೊಂದು ಮೀಸಲು ಜೀವಿಗಳು, ಇವಾಗ ಒಂದು ಅದಕ್ಕೆ ಸಪರೇಟ್ ಆಗಿ ಬೌಂಡರಿ ತರ ಏನು ಹಾಕೋದಿಲ್ಲ. ಸರ್ಕಾರದಿಂದ ಇಷ್ಟು ಜಾಗವನ್ನ ಮೀಸಲು ಜೀವಿಗೋಳಗಳು. ಸೊ ಇಲ್ಲಿ ಜನರು ಅವರ ಇಚ್ಛೆಯಂತೆ ಬದುಕಬಹುದು. ಅಂದ್ರೆ ಅಲ್ಲಿರುವಂತಹ ಬುಡಕಟ್ಟು ಜನಾಂಗದವರು ಅವರ ಇಚ್ಛೆಯಂತೆ ಬದುಕಬಹುದು. ಮತ್ತು ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆ, ಯಾವುದು ಎಕ್ಸ್ಟೆಂಟ್ ಆಗ್ತಾ ಹೋಗ್ತಾ ಇರ್ತಂತಹ ಸಂರಕ್ಷಣೆ ಕೂಡ ಆಗ್ತಾ ಇರುತ್ತೆ. ಇನ್ನು ವನ್ಯಜೀವಿ ಧಾಮ, ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆಯಾಗದಂತೆ ವನ್ಯಜೀವಿಗಳನ್ನ
ಸಂರಕ್ಷಿಸುವ ಪ್ರದೇಶ. ಹೆಸರೇ ಹೇಳೋ ಹಾಗೆ ವನ್ಯಜೀವಿ ಧಾಮ ಅಂತ ಹೇಳಿದ್ರೆ ವನ್ಯಜೀವಿಗಳನ್ನ ಸಂರಕ್ಷಿಸುವಂತಹ ಪ್ರದೇಶ. ತಿಳಿತಾ? ರಾಷ್ಟ್ರೀಯ ಉದ್ಯಾನಗಳು ಎಲ್ಲಿ ಪ್ರಾಣಿಗಳು ಸ್ವತಂತ್ರವಾಗಿ ಓಡಾಡ್ಕೊಂಡು ಇರಬಹುದು. ಮೀಸಲು ಜೀವಿಗಳು ಅಂತಹ ಜಾಗದಲ್ಲಿ ಇರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಸಂಪನ್ಮೂಲಗಳ ಸಂರಕ್ಷಣೆಯ ಜೊತೆಗೆ ಅಲ್ಲಿ ವಾಸವಾಗ್ತಿರುವಂತಹ ಬುಡಕಟ್ಟು ಜನಾಂಗದ ಸಾಂಪ್ರದಾಯಿಕ ಜೀವನವನ್ನ ಕೂಡ ಸಂರಕ್ಷಿಸೋದು. ಸೆಕ್ಯೂರಿಂಗ್ ದಿಯರ್ ಟ್ರೆಡಿಷನಲ್ ಲೈಫ್. ವನ್ಯಜೀವಿ ಧಾಮ ಅಂತ ಹೇಳಿದ್ರೆ ಇಲ್ಲಿ ಪ್ರಾಣಿಗಳು ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ನಾವು ಅದನ್ನ ಸಂರಕ್ಷಣೆ ಮಾಡ್ತಾ ಬರ್ಬೋದು. ಅರ್ಥ ಆಯ್ತಾ? ಈಗ ಚಟುವಟಿಕೆ 6.3 ನಿಮ್ಮ ಜಿಲ್ಲೆ, ರಾಜ್ಯ ಮತ್ತು ದೇಶದಲ್ಲಿ ಇರುವ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮಗಳು ಮತ್ತು ರಕ್ಷಿತಾ ಜೀವಿಗೋಳಗಳನ್ನ ಕಂಡುಕೊಳ್ಳಿ. ಇದನ್ನ ಕೋಷ್ಟಕ 6.1ರಲ್ಲಿ ದಾಖಲಿಸಿ ಈ ಪ್ರದೇಶಗಳನ್ನ ನಮ್ಮ ರಾಜ್ಯ ಮತ್ತು ಭಾರತದ ನಕ್ಷೆಯಲ್ಲಿ ಗುರುತಿಸಿ. ನಿಮ್ಮ ಶಾಲಾ ಕೊಠಡಿಯಲ್ಲಿ ಒಂದು ಭಾರತದ ದೊಡ್ಡ ನಕ್ಷೆಯೇ ಇರುತ್ತೆ. ಅಂತ ನಕ್ಷೆಗಳನ್ನ ತೆಗೆದುಕೊಂಡು ನಿಮ್ಮ ದೇಶದಲ್ಲಿ ಇರುವಂತಹ ರಕ್ಷಿತಾ ಪ್ರದೇಶಗಳು ಅಂದ್ರೆ ರಾಷ್ಟ್ರೀಯ ಉದ್ಯಾನಗಳು, ವನ್ಯಜೀವಿ ಧಾಮಗಳು, ಮೀಸಲು ಜೀವಿಗೋಳಗಳು ಯಾವ್ದ್ಯಾವ್ದು ಇರುತ್ತೆ ಅನ್ನೋದನ್ನ ನೀವು ಗುರುತಿಸಿ ಮಾಡ್ಕೊ ಬನ್ನಿ. ಈ ಚಟುವಟಿಕೆ ಅಥವಾ ಈ ಟಾಸ್ಕ್ ನ ಮಾಡ್ತಿರಲ್ಲ ಇಲ್ಲ? ಈಗ ನಾವು ಇಷ್ಟೊತ್ತು ಇವುಗಳ ಒಂದು ಚಿಕ್ಕ ಹಿಂಟ್ ಅನ್ನ ಕೊಟ್ವಿ ಅಲ್ವಾ? ಈಗ ಈ ಮೀಸಲು ಜೀವಿಗೋಳದ ಬಗ್ಗೆ ಮತ್ತಷ್ಟು ತಿಳ್ಕೊಂತ ಹೋಗೋಣ. ಮೀಸಲು ಜೀವಿಗೋಳ. ಪ್ರೊಫೆಸರ್ ಅಹಮದ್ ಮತ್ತು ಮಾಧವ್ ಜಿ ಅವರೊಂದಿಗೆ ಮಕ್ಕಳು ಮೀಸಲು ಜೀವಿಗೋಳದ ಒಳಹೊಕ್ಕರು. ಮೀಸಲು ಜೀವಿಗೋಳಗಳು ಜೀವ ವೈವಿಧ್ಯತೆಯ ಸಂರಕ್ಷಣೆಗಾಗಿ ಇವೆ ಎಂದು ಮಾಧವ್ಜಿ ವಿವರಿಸುತ್ತಾರೆ. ಸೊ ನೀವು ಮೀಸಲು ಜೀವಿಗೋಳ ಅಂತ ಹೇಳಿದಾಗ ಅಲ್ಲಿ ಏನೇನಿರುತ್ತೆ? ಜೀವ ವೈವಿಧ್ಯತೆ. ಸೊ ನೀವು ಬರ್ಕೊಳಕ್ ಆಗದೆ ಇದ್ರು ಕೂಡ ಅಂಡರ್ಲೈನ್ ಮಾಡಿ. ಅರ್ಥ ಆಗ್ತಾ ಇದ್ಯಾ? ಜೀವ ವೈವಿಧ್ಯತೆ ಒಂದು ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೈವಿಧ್ಯಮಯ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ಒಟ್ಟಾಗಿ ಜೀವ ವೈವಿಧ್ಯ ಅಂತ ಹೇಳುತ್ತಾರೆ. ಏನು ಜೀವ ವೈವಿಧ್ಯ ಅಂದ್ರೆ? ಒಂದು ಪ್ರದೇಶದಲ್ಲಿ ಇನ್ ಒನ್ ಏರಿಯಾ ಸಾಮಾನ್ಯವಾಗಿ ಕಂಡುಬರುವಂತಹ ವೈವಿಧ್ಯಮಯವಾದಂತಹ ಸಸ್ಯಗಳು, ಪ್ರಾಣಿಗಳು ಮತ್ತು ಸೂಕ್ಷ್ಮ ಜೀವಿಗಳನ್ನ ಒಟ್ಟಾಗಿ ಜೀವ ವೈವಿಧ್ಯ ಅಂತ ಕರೀತಾರೆ. ಮೀಸಲು ಜೀವಿಗೋಳವು ಆ ಪ್ರದೇಶದ ಜೀವ ವೈವಿಧ್ಯತೆ ಮತ್ತು ಸಂಸ್ಕೃತಿಯನ್ನ ನಿರ್ವಹಿಸಲು ಸಹಾಯ ಮಾಡುತ್ತದೆ. ಯಾವ್ದ್ಯಾವ್ದು? ಜೀವ ವೈವಿಧ್ಯತೆ ಮತ್ತು ಅಲ್ಲಿರುವಂತಹ ಸಂಸ್ಕೃತಿಯನ್ನ ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಅರ್ಥ ಆಯ್ತಾ? ಒಂದು ಮೀಸಲು ಜೀವಿಗೋಳವು ತನ್ನ ಒಳಗೆ ಇತರ ಸಂರಕ್ಷಿತ ಪ್ರದೇಶಗಳನ್ನ ಹೊಂದಿರಬಹುದು. ಪಚ್ಮಡಿ ಮೀಸಲು ಜೀವಿಗೋಳ ಸಾತ್ಪುರ ಎಂಬ ಹೆಸರಿನ ಒಂದು ರಾಷ್ಟ್ರೀಯ ಉದ್ಯಾನ ಮತ್ತು ಗೋರಿ ಮತ್ತು ಪಚ್ಮಡಿಗಳೆಂಬ 2 ವನ್ಯಜೀವಿ ಧಾಮಗಳನ್ನ ಒಳಗೊಂಡಿದೆ. ಸೊ ಒಂದು ಮೀಸಲು ಜೀವಿಗೋಳದ ಒಳಗೆ ನಾವು ವನ್ಯಜೀವಿ ಧಾಮ, ಹಾಗೆ ರಾಷ್ಟ್ರೀಯ ಉದ್ಯಾನವನಗಳನ್ನು ಕೂಡ ನಾವು ನೋಡ್ತಾ ಹೋಗಬಹುದು. ಇವುಗಳನ್ನು ನೋಡಬಹುದು ಒಂದು ಮೀಸಲು ಜೀವಗೋಳದ ಒಳಗೆ. ಅರ್ಥ ಆಯ್ತಾ ನಿಮ್ಗೆ? ಕೋಷ್ಟಕ 6.1ಕ್ಕೆ ಒಂದು ಉತ್ತರ ಸಹ ಇಲ್ಲಿ ಕಾಣ್ತಾ ಇದೆ ನೋಡಿ. ಪಚ್ಮಡಿ ಮೀಸಲು ಜೀವಗೋಳದ ಒಳಗೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ನೀವು ನೋಡಬಹುದು.
ನೋಡಿ, ಪಚ್ಮಿಡಿ ಜೀವಗೋಳದ ಒಳಗೆ ತವಾ ಜಲಾಶಯ, ಬೋರಿ ವನ್ಯಜೀವಿ ಧಾಮ, ಚುರ್ನ, ಧೈನ್, ಬೋರಿ, ಸಾತ್ಪುರ ರಾಷ್ಟ್ರೀಯ ಉದ್ಯಾನವನ, ಪಚ್ಮಡಿ ವನ್ಯಜೀವಿ ಧಾಮ, ಪಿಪಾರಿಯ ಕಡೆಗೆ, ಪನರ್ಪನಿ ಗೇಟ್, ಪಚ್ಮಡಿ, ಹೀಗೆ ವಿವಿಧವಾದಂತಹ ನೀವು ಉದ್ಯಾನವನ ಅದೇ ರೀತಿಯಾದಂತಹ ವನ್ಯಜೀವಿ ಧಾಮವನ್ನು ಕಾಣಬಹುದು ಈ ಒಂದು ಮೀಸಲು ಜೀವಿಗೋಳದ ಒಳಗೆ. ತಿಳಿತಾ ಇದ್ಯಾ? ಅರ್ಥ ಆಗ್ತಾ ಇದೆಯಾ ಹೀಗೆ ಅಂತ? ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಯಾವ್ದಾದ್ರು ಜೀವಿಗಳ ಧಾಮ ಇದೆಯಾ? ಅದ್ರ ಬಗ್ಗೆ ಕೂಡ ನಾವು ಚರ್ಚಿಸ್ತಾ ಹೋಗೋಣ. ಅದೇ ರೀತಿ ಕನ್ನಡದಲ್ಲಿ ಒಂದು ಚಲನಚಿತ್ರ ಇದೆ, ಅದ್ರ ಹೆಸರು ತಲೆದಂಡ ಅಂತ. ಇದು ಸಸ್ಯ ಮತ್ತು ಪ್ರಾಣಿಗಳ ರಕ್ಷಣೆ ಅಥವಾ ಕಾಡುಗಳ ಸಂರಕ್ಷಣೆ ವರ್ಗಗೆ ಅಂತ ಮೂಡ್ ಬಂದಂತಹ ಚಿತ್ರ. ದಯವಿಟ್ಟು ನಿಮ್ಗೆ ಸಮಯ ಸಿಕ್ಕಾಗ, ಸಮಯ ಎಲ್ಲಿ ಇರುತ್ತೆ ಮೇಡಮ್ ಅಂತ ಹೇಳ್ಬೇಡಿ, ಸಮಯ ಸಿಕ್ಕಾಗ ಅವಶ್ಯಕತೆ ಇದ್ದಾಗ ಇಂತಹ ಒಂದು ಚಿತ್ರಗಳನ್ನ ನೋಡಿ ಬಹಳಷ್ಟು ಜ್ಞಾನವನ್ನ ಪಡ್ಕೊಳ್ಲಿಕ್ಕೆ ಇದು ನಿಮ್ಗೆ ಸಹಾಯ ಆಗ್ತಾ ಬರುತ್ತೆ. ತಿಳಿತಾ? ಯಾರು ಹೇಳ್ತು ನಿಮ್ಗೆ ಪಿಕ್ಚರ್ ನೋಡ್ಲಿಕ್ಕೆ ಅಂತ ಕೇಳಿದಾಗ ನಮ್ ಟೀಚರೇ ಹೇಳಿದ್ದಾರೆ ಇದು ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಚಿತ್ರ ಅಂತಾನು ನೀವು ಕೇಳಿ ತಿಳ್ಕೊಬಹುದು. ಓಕೆ, ನಿಮ್ಮ ಪ್ರದೇಶದ ಜೀವ ವೈವಿಧ್ಯತೆಗೆ ತೊಂದರೆಯನ್ನ ಉಂಟು ಮಾಡುವ ಅಂಶಗಳನ್ನ ಪಟ್ಟಿ ಮಾಡಿ. ಇವುಗಳಲ್ಲಿ ಕೆಲವು ಅಂಶಗಳು ಮತ್ತು ಮಾನವನ ಕೆಲವು ಚಟುವಟಿಕೆಗಳು ಅಪ್ರಜ್ಞಾಪೂರ್ವಕವಾಗಿ ಜೀವ ವೈವಿಧ್ಯತೆಗೆ ತೊಂದರೆ ಉಂಟು ಮಾಡಬಹುದು. ಅರ್ಥ ಆಯ್ತಾ? ನಾವು ಮಾಡುವಂತಹ ಕೆಲವೊಂದು ಕೆಲಸಗಳು ಅವೈಜ್ಞಾನಿಕವಾಗಿ ಇದ್ದು ಕೂಡ ಅದು ಅಪ್ರಜ್ಞಾಪೂರ್ವಕವಾಗಿ ಇಂತಹ ಜೀವಗಳಿಗೆ ತೊಂದರೆ ಮಾಡಬಹುದು. ಮಾನವನ ಈ ರೀತಿಯ ಚಟುವಟಿಕೆಗಳನ್ನ ಪಟ್ಟಿ ಮಾಡಿ ಇವುಗಳನ್ನ ಹೇಗೆ ತಡೆಗಟ್ಟಬಹುದು ನಿಮ್ಮ ತರಗತಿಯಲ್ಲಿ ಚರ್ಚಿಸಿ ಮತ್ತು ಒಂದು ಸಂಕ್ಷಿಪ್ತ ವರದಿಯನ್ನ ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಬರೀತೀರಾ? ಇದನ್ನೆಲ್ಲ ಮಾಡ್ತೀರಾ? ಖಂಡಿತ ಮಾಡ್ಬೇಕು. ಅವಾಗ ತಾನೇ ನಿಮ್ಮ ಜ್ಞಾನಾರ್ಜನೆ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗೋದು. ಒಂದು ಉದಾಹರಣೆ ನಾನು ಕೊಡ್ಬಹುದು. ನಮ್ಮ ಕರ್ನಾಟಕದಲ್ಲೇ ನೀವು ಈ ಬಿದುರಿನ ಒಂದು ಗಿಡಗಳನ್ನ ನೋಡ್ತೀರಾ, ಬಿದುರಿನ ಗಿಡಗಳು. ಸೊ ಆ ಗಿಡಗಳ ಕೊನೆಯಲ್ಲಿ ಈ ರೀತಿಯಾದಂತಹ ಒಂದು ವಸ್ತುವನ್ನ ನೀವು ಕಾಣ್ತೀರಾ. ಏನಂತೀವಿ ಇದಕ್ಕೆ? ಏನಂತೀವಿ? ಇದ್ರ ಮೇಲೆ ಪದರವಾಗಿ ಇರುತ್ತೆ. ಏನಂತೀವಿ ಇದಕ್ಕೆ? ಕಳಾಲೆ ಅಂತೀವಿ ಅಲ್ವಾ? ಈ ದಕ್ಷಿಣ ಕನ್ನಡ ಅಥವಾ ಸೌತ್ ಕನ್ನಡ ಇಂಥ ಭಾಗಗಳಲ್ಲಿ ಇದರ ಒಂದು ಕೂಟು ಪಲ್ಯಗಳನ್ನ ಮಾಡ್ತಾರೆ, ಬಹಳ ರುಚಿಕರ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಈ ಕಳಾಳಿಯನ್ನ ತೆಗೆದುಕೊಳ್ಳಿಕ್ಕೆ ಸರ್ಕಾರದವ್ರು ಬಿಡಲ್ಲ ಮರೆಯ. ಸರ್ಕಾರದವ್ರು ಗೊತ್ತಾದ್ರೆ ನಮ್ಮನ್ನ ತೆಗೆದು ಜೈಲಿಗೆ ಹಾಕ್ತಾರೆ ಅಂತ ಹೇಳ್ತಾರೆ. ಯಾಕೆ? ಇದು ಆ ಬಿದುರಿನ ಸಂಪೂರ್ಣವಾದಂತಹ ಸಸ್ಯನೇ ಕೂಡ ಸಂಪೂರ್ಣವಾಗಿ ನಾಶ ಆಗಿ ಹೋಗೋ ಹಾಗೆ ಮಾಡುತ್ತೆ ಅಲ್ವಾ? ಅದನ್ನೇ ನಾನು ಹೇಳಿದ್ದು. ನಾವು ಬೇಕು ಅಂತ ಮಾಡೋದಿಲ್ಲ, ಅಪ್ರಜ್ಞಾಪಕವಾಗಿ ಮಾಡುವಂತಹ ಕೆಲವೊಂದು ಚಟುವಟಿಕೆಗಳು ಆ ಒಂದು ಸಸ್ಯ ಅಥವಾ ಜೀವಿಗಳು ನಾಶ ಆಗ್ಲಿಕ್ಕೆ ಕಾರಣ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಇಷ್ಟೊತ್ತು ನಾವೇನನ್ನ ಕಲ್ತಿದ್ವಿ? ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನ ಕಲ್ತ್ವಿ. ಈಗ ಕೊನೆಯ ಪಾಠ, ಕೊನೆಯದಾಗಿ ಇವತ್ತಿನ ಕ್ಲಾಸ್ನಲ್ಲಿ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು. ಇದ್ರ ಬಗ್ಗೆ ತಿಳ್ಕೊಂಡ್ಬಿಡೋಣ. ಇಂಟ್ರಡಕ್ಷನ್ ತರ ಕೊಡ್ತೀನಿ. ಮೀಸಲು ಜೀವಿಗೋಳದಲ್ಲಿ ನಡೆದಾಡುತ್ತಾ ಮಕ್ಕಳು ಅರಣ್ಯದ ಸಸ್ಯ ಸಂಪತ್ತನ್ನ ಪ್ರಶಂಸಿದರು. ಸಸ್ಯ ಸಂಪತ್ತು ಅಂತ ಹೇಳಿದ್ರೆ ನೈಸರ್ಗಿಕವಾಗಿ ನಾವು ನೋಡಿ ಸಂತೋಷ ಪಡುವಂತಹ ನಿಸರ್ಗ ಅಲ್ವಾ? ಕಾಡಿನೊಳಗಿದ್ದ ಎತ್ತರದ ಸಾಗುವಾನಿ ಮರಗಳು ಮತ್ತು ಪ್ರಾಣಿಗಳನ್ನ ನೋಡಿ ಆನಂದಿಸಿದರು. ಇದ್ದಕ್ಕಿದ್ದಂತೆ ಪಹೇಲಿ ಒಂದು ಮೊಲವನ್ನ ಕಂಡಳು ಮತ್ತು ಅದನ್ನು ಹಿಡಿಯಲು ಬಯಸಿದಳು. ಮೊಲದ ಹಿಂದೆ ಓಡಲು ಪ್ರಾರಂಭಿಸಿದಳು. ಪ್ರೊಫೆಸರ್ ಅಹಮದ್ ಅವಳನ್ನ ತಡೆದರು. ಪ್ರಾಣಿಗಳು ತಮ್ಮದೇ ಆವಾಸದಲ್ಲಿ ಆರಾಮಾಗಿ ಮತ್ತು ಸಂತೋಷವಾಗಿ ಇರುತ್ತವೆ. ನಾವು ಅವುಗಳಿಗೆ ತೊಂದರೆ ಕೊಡಬಾರದು ಎಂದು ಅವರು ವಿವರಿಸಿದರು. ಕೆಲವು ಸಸ್ಯಗಳು ಮತ್ತು ಪ್ರಾಣಿಗಳು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರುತ್ತದೆ ಅಂತ ಮಾಧವ್ಜಿ ವಿವರಿಸಿದರು. ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡು ಬರುವಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನ ನಾವೇನಂತ ಕರಿತೀವಿ? ಫ್ಲೋರಾ. ಮತ್ತೆ ಪ್ರಾಣಿಗಳನ್ನ ಫೌನಾ ಅಂತ ಕರಿತೀವಿ. ಫ್ಲೋರಾ ಮತ್ತೆ ಫೌನಾ ಅಂತ ಕರಿತೀವಿ. ಇವು ಸಸ್ಯ ಫ್ಲೋರಾ ಅಂದ್ರೆ. ಫೌನಾ ಅಂದ್ರೆ ಪ್ರಾಣಿ.
ಏನಿದು ಫ್ಲೋರಾ ಮತ್ತೆ ಫೌನಾ, ಏನಿದು ಸಂಪತ್ತು, ಇದ್ರ ಬಗ್ಗೆ ನಾವು ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತಾ ಹೋಗೋಣ. ಇವತ್ತಿನ ಕ್ಲಾಸ್ ನಲ್ಲಿ ನಾವು ಮಾಡಿದಂತಹ ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಮಕ್ಕಳೇ. ಎಲ್ಲಾರ್ಗೂ ಶುಭ ದಿನ. ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.